ಈಗಾಗಲೇ ಬಾಗಲಕೋಟೆಯ ಉಪಚುನಾವಣಾ ಫಲಿತಾಂಶ ಹೊರಬಿದ್ದಿರುವಂತದ್ದು. ಏನು ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಭರ್ಜರಿಯಾಗಿ ಜಯವನ್ನ ಸಾಧಿಸಿದ್ದಾರೆ. ಜಯಲಕ್ಷ್ಮಿ ಈಗಾಗಲೇ ಉಮೇಶ್ ಮೇಟಿಗೆ ಒಲಿದಿರುವಂತದ್ದು. ಅವ್ರನ್ನ ಮಾತನಾಡ್ಸೋಣ, ಫಸ್ಟ್ ರಿಯಾಕ್ಷನ್ ಏನ್ ಹೇಳ್ತಾರೆ ಅಂತಂದು. ಸರ್, ಈಗ ನಿಜವಾಗ್ಲೂ ತುಂಬಾನೇ ಒಳ್ಳೆ ಸಂತೋಷ ವಿಚಾರ, ತಾವು ಭರ್ಜರಿ ಜಯಬೇರಿ ಬಾರಿಸಿದ್ರಿ, ಏನ್ ಹೇಳಕ್ ಇಷ್ಟಪಡ್ತೀರಿ ಫಸ್ಟ್? ನಮ್ಮದು ಎಲ್ಲ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ಕಾರ್ಯಕರ್ತರಿಗೆ ಮತದಾರರಿಗೆ ಹಣೆ ಮುಣಿದು ನಮಸ್ಕರಿಸುತ್ತಾ ಎಲ್ಲ ಕಾರ್ಯಕರ್ತರು ಎಲ್ಲರಿಗೂ ನಮಸ್ಕರಿಸುತ್ತಾ, ಇದು ನಮ್ಮ ಗೆಲುವಲ್ಲ, ಕಾರ್ಯಕರ್ತರ ಗೆಲುವು. ಕಾರ್ಯಕರ್ತರೇ ಇವತ್ತು ನಾನೇ ನಿಂತಿದ್ದೀನಿ ಅಂತ ಎಲ್ಲ ತಿಳ್ಕೊಂಡು ಕೆಲಸ ಮಾಡಿದ್ದಾರೆ. ಹೀಗಾಗಿ ಗೆಲುವು ನಿಶ್ಚಿತ ಆಗಿದೆ. ಸರ್, ಈಗ ನಿಮ್ಮ ಚುನಾವಣೆಗೆ ಸಿಎಂ ಅವರ ಶ್ರಮ ಬಹಳ ಇದೆ. ಯಾಕಂದ್ರೆ 6 ದಿನ ಇಲ್ಲೇ ಬೀಡು ಬಿಟ್ಟುಕೊಂಡು ಪ್ರಚಾರ ಮಾಡಿರುವಂತದ್ದು. ಸಿಎಂ ಅವ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ತಮ್ಮ ಒಂದು ಯಾಕಂದ್ರೆ ಮೇಟಿ ಅವರು ಕೂಡ ತುಂಬಾನೇ ಆಪ್ತರಾಗಿರುವಂತವ್ರು ಸಿಎಂ ಅವರಿಗೆ, ಅವರ ಒಂದು ಗೆಲುವಿನಲ್ಲಿ ಎಷ್ಟು ಮಟ್ಟಿಗೆ ಪಾತ್ರ ಸರ್? CM ಅನ್ನೋದಕ್ಕಿಂತ ನಮ್ಮ ತಂದೆ ಇಲ್ಲ, ಅವರೇ ತಂದೆ ತಿಳ್ಕೊಂಡು ನಮ್ಮ ತಂದೆ ಸ್ಥಾನ ನಿಂತು ಚುನಾವಣೆ ಮಾಡಿದ್ದಾರೆ. ನಮ್ಮ ತಂದೆ ಇಲ್ಲ ಅಂದ್ರೆ ಅವರೇ ತಂದೆ ತಿಳ್ಕೊಂಡು ಅವರೇ ಚುನಾವಣೆ ಮಾಡಿದ್ದಾರೆ. ಅವ್ರಿಗೋಸ್ಕರ ಚುನಾವಣೆ ಮಾಡಿದ್ರು. ನಮ್ಮ ತಂದೆ ಎಲ್ಲ ಚುನಾವಣೆ ಮಾಡೋದು, ತಂದೆ ಎಲ್ಲ ಚುನಾವಣೆ ಮಾಡಿದ್ದು ಇದೇ ಫಸ್ಟ್ ಟೈಮು. ಆ ಜಾಗ ತುಂಬಿದವರು ನಮ್ಮ CM ಅವರು, ಅವರೇ ನಿಂತು ನಮ್ಮನ್ನ ಚುನಾವಣೆ ಮಾಡಿದ್ದಾರೆ. ಅಂದ್ರೆ ತಂದೆಯನ್ನ ಕಳೆದುಕೊಂಡಂತ ನಿಮಗೆ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಒಬ್ಬ ಮಗನನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದ್ರು. ಅದೇ ಸತ್ಯ. ಇವತ್ತು ನವೆಂಬರ್ 4 ನಮ್ಮ ತಂದೆ ತೀರ್ಕೊಂಡಿದ್ದು, ಮೇ 4 ಇವತ್ತು ಅವತ್ತೇ ತೀರ್ಕೊಂಡಿದ್ದು ನಮ್ಮ ತಂದೆ ತೀರ್ಕೊಂಡಿದ್ದು. ಇವತ್ತು 6 ತಿಂಗಳ, ನವೆಂಬರ್ 4 ತೀರ್ಕೊಂಡಿದ್ರು, ಇವತ್ತು ಮೇ 4 ಅವರೇ ಇವತ್ತು ತೀರ್ಕೊಂಡ ದಿವಸ ಡೇಟ್ ಇದೆ. ಅಂದ್ರೆ ನಿಜವಾಗ್ಲೂ ತುಂಬಾನೇ ಭಾವುಕವಾದಂತ ಕ್ಷಣ ಇದೆ. ಯಾಕಂತಂದ್ರೆ ಈ ತರ ದುಃಖ ಪಡಬೇಕು ಗೊತ್ತೇ ಇಲ್ಲ. ಎಲ್ಲ ಕಾರ್ಯಕರ್ತರು CM ಅವರು ಖುಷಿಯಿಂದ ಇದ್ದಾಗ ಆ ಖುಷಿ ನೋಡ್ಕೊಂಡು ದುಃಖ ತಡ್ಕೊಂಡಿದ್ದೀವಿ ಅಷ್ಟೇ. ನಾವು ನಮ್ಮೆಲ್ಲ ಕಾರ್ಯಕರ್ತರು ಖುಷಿಯಿಂದ ಇದ್ದಾರೆ, ಅದನ್ನ ನೆನಪು ಮಾಡಬೇಡ ಅಂತ ಸುಮ್ಮನೆ ಇದ್ದೀವಿ ಅಷ್ಟೇ. ನಮ್ಮ ತಂದೆಯವ್ರದ್ದು ಒಂದು ವೇಳೆ ತಮ್ಮ ತಂದೆ ಅಕಾಲಿಕ ನಿಧನ ಹೊಂದದೇ ಇದ್ದಿದ್ರೆ, ಅವರು ಇಲ್ಲಿ ಜೀವಂತವಾಗಿದ್ದು ನೀವು ಈ ತರ ಒಂದು MLA ಆಗಿದ್ರೆ ಅವ್ರು ಎಷ್ಟು ಖುಷಿ ಪಡ್ತಾ ಇದ್ರು? ಹೇಳಕ್ ತೀರದದು. ಯಾವಾಗಲೂ ಅಂತಿದ್ರು ಹಿರಿಯರಿಗೆ, ನಾನು ಬೇಡಪ್ಪ ನಮ್ಮ ಉಮೇಶನ್ ಕರ್ಕೊಂಡವ್ರು ಯಾಕ್ರೆ ಅಣ್ಣ, ಅದನ್ನೇ ಹೇಳ್ತಿದ್ರು. ಇವತ್ತು ಅವರಿದ್ರೆ ಹೆಚ್ಚಿನ ಖುಷಿ ಪಡ್ತಿದ್ವಿ. ಬಹಳ ಮಿಸ್ ಮಾಡ್ಕೊಳ್ತೀರಿ ಸರ್? ಬಹಳ ಮಿಸ್. ಓಕೆ.